ನಮಸ್ಕಾರ ಸ್ನೇಹಿತರೆ, ನಾನು ನಿಮಗೆ ಇವತ್ತೊಂದು ಪೈನಾಪಲ್ ಅಥವಾ ಅನಾನಸ್ಸನ್ನು ತೋರಿಸ್ತಾ ಇದ್ದೇನೆ. ಇದು ಒಂದು ಹೊರಗಡೆ ದೇಶದ ಒಂದು ಅನಾನಸ್ಸು. ಇದಕ್ಕೆ ಕೋನ್ ಅಥವಾ ಲಾಂಗ್ ಪೈನಾಪಲ್ ಅಂತ ಹೆಸರು. ಪೈನಾಪಲಲ್ಲಿ ಒಂದು ಸಾವಿರಾರು ವೆರೈಟಿಗಳಿದೆ. ಅದರಲ್ಲಿ ಇದು ಒಂದು ವೆರೈಟಿ. ಇದು ಹಣ್ಣನ್ನು ನಾನು ತಿಂದಿಲ್ಲ, ಇನ್ನು ಭಾಳ ಸಿಹಿಯಾಗಿದೆ ಅಂತ ಇದನ್ನು ನನಗೆ ಗಿಡವನ್ನು ಕೊಟ್ಟವರು ಹೇಳಿದ್ದಾರೆ. ಹಾಗಾಗಿ ಈಗ ನಿಮಗೆ ಇದನ್ನು ತೋರಿಸ್ತಾ ಇದ್ದೇನೆ. ನೋಡಿ, ಇದು ನನ್ನ ಹತ್ರ ಇದು ಭಾಳ ಸಣ್ಣಕ್ಕೆ ಬಂದಿದೆ. ಯಾಕೆಂದರೆ ನಾನು ಇದನ್ನ ಗ್ರೋ ಬ್ಯಾಗಲ್ಲಿ ಬೆಳೆಸಿದೆ. ಹಾಗಾಗಿ ಇದಕ್ಕೆ ಬೇಕಾದ ಪೋಷಕಾಂಶಗಳು ಸಿಗದೆ ಹೋದ್ರಿಂದ ಇದು ಇಷ್ಟೇ ಉದ್ದ ಬಂದಿದೆ. ನೋಡಿ, ಇದಿಷ್ಟು ಇನ್ನೂ ಬರ್ತಿತ್ತು, ಇನ್ನೂ ಇಷ್ಟು ಉದ್ದ. ಆದರೆ ಇದು ಏನೋ ಇದಕ್ಕೆ ತೊಂದರೆಯಾಗಿ ಇದು ಮುಂದೆ ಬೆಳವಣಿಗೆ ಆಗಿಲ್ಲ. ಆದರೂ ಸಾಧಾರಣವಾಗಿ ಬಂದಿದೆ. ನೋಡಿ, ಈ ಪೈನಾಪಲ್ ಇದು ನಮ್ಮ ದೇಶದ್ದಲ್ಲ, ಇದು ಹೊರಗಡೆ ದೇಶದ್ದಿದು. ಇದರಲ್ಲಿ ಭಾಳಷ್ಟು ಜಾತಿಗಳು ಬರ್ತದೆ. ನನ್ನ ಹತ್ರ ಭಾಳಷ್ಟು ಜಾತಿಗಳು ಲಭ್ಯ ಇದೆ. ತಮಗೆ ಯಾರಿಗಾದರೂ ಆ ಜಾತಿಯ ಪೈನಾಪಲ್ ಅಥವಾ ಅನಾನಸ್ ಬೇಕಾದ ಗಿಡಗಳು ಬೇಕಾದರೆ ಸಂಪರ್ಕ ಮಾಡಿ. ಇದು ಸುಮಾರು 250 ರೂಪಾಯಿಂದ ಪ್ರಾರಂಭವಾಗಿ 12,000 ರಿಂದ 13,000 ರೂಪಾಯಿವರೆಗಿನ ಗಿಡಗಳು ಸಹ ಲಭ್ಯ ಇದೆ. ಅದು ಬೇರೆ ಬೇರೆ ರೀತಿಯ ಪೈನಾಪಲನ್ನು ಬಿಡ್ತದೆ, ಆಕಾರ. ಆಮೇಲೆ ನೋಡಿ, ಇದಕ್ಕೆ ಜುಟ್ಟ ಇಲ್ಲ. ನೋಡಿ, ಈ ಪೈನಾಪಲಿಗೆ, ನಮ್ಮ ಪೈನಾಪಲಿಗೆಲ್ಲ ಜುಟ್ಟ ಬರ್ತದೆ, ಇದಕ್ಕೆ ಜುಟ್ಟ ಇಲ್ಲ. ಇದಿಷ್ಟು ಹಣ್ಣಾಗ್ತಿತ್ತು, ಇದೇನೋ ಆಗಿ ನಾನು ಇದನ್ನು ಗಿಟ್ಟಿ ಎಲ್ಲ ಇಟ್ಟು ಇದನ್ನು ರಕ್ಷಣೆ ಮಾಡ್ಕೊಂಡೆ. ಅಂದರೆ ಇದು ನಮ್ಮಲ್ಲಿ ಸ್ವಲ್ಪ ಕಳ್ಳರ ಕಾಟ ಶುರುವಾಗಿದೆ. ನಾನು ಒಂದು ಹ್ಯಾಂಡ್ ಪಿಕ್ ಹೇಳಿ ಬೆಳೆದಿತ್ತು, ಅದು ಚೆನ್ನಾಗಿತ್ತು, ಭಾಳ ಹಣ್ಣಿಗೆ ಬಂದಿತ್ತು. ಇನ್ನೊಂದು ದಿನ ಬೇಕಾಗಿತ್ತು, ಅದು ಹಾಗೆ ಇಟ್ಟೆ. ಆದರೆ ಅದನ್ನು ಯಾರೋ ಕದ್ಕೊಂಡು ಹೋಗ್ಬಿಟ್ರು. ಹಾಗಾಗಿ ಇದನ್ನು ಮನೆ ಬುಡದಲ್ಲಿ ತಂದಿಟ್ಟು ಬಿಸಿಲು ಸಾಕಾಗದೆ ಸ್ವಲ್ಪ ತೊಂದರೆಯಾಗಿ ಇದು ಹಣ್ಣಾಗಿದೆ. ಈಗ ಇದು ಭಾಳ ಸ್ವೀಟ್ ಇದೆ ಅಂತ ಹೇಳಿ ಕೊಟ್ಟಿದ್ದಾರೆ. ಈಗ ಇದನ್ನು ಕೊಯ್ತಾ ಇದ್ದೇನೆ ನೋಡಿ. ಈಗ ಇದು ಲಾಂಗ್ ಪೈನಾಪಲ್ ಅಥವಾ ಕೋನ್ ಪೈನಾಪಲ್ ಅಂತ ಹೇಳ್ತಾರೆ. ಇದು ಸುಮಾರು 2.5-3 kg ಹತ್ತಿರ ಬಂದಿದೆ ಈಗ ಹಣ್ಣು. ಭಾಳ ಸ್ವೀಟಾಗಿರ್ತದೆ ಅಂತ ಹೇಳ್ತಾರೆ. ನಾನು ಇದನ್ನು ಕೊನೆಗೆ ನಿಮಗೆ ತಿಳಿಸ್ಲಿಕ್ಕೆ ಪ್ರಯತ್ನ ಪಡ್ತೇನೆ. ಈಗ ನೋಡಿ, ಕಟ್ ಮಾಡ್ತಾ ಇದ್ದೇನೆ. ಇದೀಗ ಇದ್ರದ್ದು ಜುಟ್ಟ ಗಿಡ. ಸಿಪ್ಪೆ ಎಲ್ಲ ತೆಗೆದಿದ್ದೇನೆ ಇದ್ರದ್ದು. ಈ ಪೈನಾಪಲಿನ ಮಧ್ಯಭಾಗವನ್ನು ತೋರಿಸ್ತಾ ಇದ್ದೇನೆ ನೋಡಿ. ಈಗ ನೋಡಿ, ಇದರಲ್ಲಿ ಮಧ್ಯ ದಿಂಡಿನ ಭಾಗ ಭಾಳ ಕಡಿಮೆ ಇದೆ. ದಿಂಡಿ ಇಲ್ಲೇನೋ ಅಂತ ಕಾಣ್ತಾ ಇದೆ ನೋಡಿದರೆ. ಸ್ವೀಟ್ನೆಸ್ ಚೆನ್ನಾಗಿದೆ ಅಂತ, ಏನು ಚಪ್ಪೆ ಅಥವಾ ಹುಳಿ ಅಂಶ ಸ್ವಲ್ಪನೂ ಇಲ್ಲ. ಚೆನ್ನಾಗಿದೆ, ತಿನ್ಬೋದು. ಇಲ್ಲಿಯವರೆಗೆ ನೋಡಿದಂಥ ತಮಗೆಲ್ಲರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ಒಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.